ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮೊದಲು ಸಾರಿ ಕೇಳ್ಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ಸುಮಾರು ದಿನಗಳಿಂದ ಕಾರಣಾಂತರಗಳಿಂದ ನನಗೆ ಹಾಗೆ ಸಮಯದ ಅಭಾವ ಇರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ವರಮಹಾಲಕ್ಷ್ಮಿ ಸಾರಿ ಡ್ರಾಪಿಂಗ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನನಗೆ ಸ್ವಲ್ಪ ಸಮಯದ ಕೊರತೆ ಇರೋದ್ರಿಂದ ಆಗಿರಲಿಲ್ಲ. ಸೊ ಇವಾಗ ಮತ್ತೆ ಒಂದು ಹೊಸ ಟಾಪಿಕ್ ಅನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಟಾಪಿಕ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಯಾವ ಟಾಪಿಕ್? ಎಸ್, ಈಗ ಸದ್ಯ ಒಂದು ಟ್ರೆಂಡ್ ಅಲ್ಲಿ ಇರುವಂತಹ ಬಹಳನೇ ಒಂದು ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ಟಾಪಿಕ್ ಯಾವುದು ಅಂದ್ರೆ ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಬಾರ್ಡಿಂಗ್. ಎಸ್, ಇವಾಗ ಆಲ್ರೆಡಿ ಫೆಸ್ಟಿವ್ ಸೀಸನ್ ಎಲ್ಲ ಮುಗಿದು ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ. ಸುಮಾರು ಕಡೆ ಎಲ್ಲ ಮದುವೆಗೆಲ್ಲ ಹೋಗ್ತಿರ್ತೀರಾ. ನಾವು ಸೀರೆ ಮೊದಲೇ ನಮ್ಗೆ ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ನಾವು ಮದುವೆಗೆಲ್ಲ ನೋಡೋದು, ನಾವು ಎಷ್ಟೇ ಒಳ್ಳೆ ಸೀರೆನ ಉಟ್ಕೊಂಡಿದ್ರು ನಮ್ಮ ಕಣ್ಣು ಬೇರೆ ಸೀರೆ ಮೇಲೇನೆ ಇರುತ್ತೆ. ಎಸ್, ನಮಗೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೇನೆ ಹಾಗೆ. ಅವ್ರು ಯಾವ ರೀತಿ ಸೀರೆ ಉಟ್ಕೊಂಡಿದ್ದಾರೆ, ಯಾವ ರೀತಿ ಡ್ರೇಪ್ ಮಾಡಿದ್ದಾರೆ ಅನ್ನೋದು ಅದನ್ನೇ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಕೆಲವರು ತುಂಬಾ ಸಿಂಪಲ್ ಆಗಿರೋ ಸೀರೆನ ಉಟ್ಕೊಂಡ್ರು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರ್ತಾರೆ. ಬಿಕಾಸ್ ಅವರು ಉಟ್ಕೊಂಡಿರುವಂತಹ, ಅವರು ಡ್ರೇಪ್ ಮಾಡಿರುವಂತಹ ಒಂದು ಸ್ಟೈಲ್ ಏನಿದೆ ನೋಡಿ, ಅಷ್ಟು ನೀಟ್ ಆಗಿರುತ್ತೆ. ಪಲ್ಲು ಪ್ಲೇಟ್ಸ್, ಚೆಸ್ಟ್ ಪ್ಲೇಟ್ಸ್, ಸೆಂಟರ್ ಪ್ಲೇಟ್ಸ್, ಹಾಗೆ ಹಿಪ್ ಪ್ಲೇಟ್ಸ್, ಇವೆಲ್ಲಾನು ಕೂಡ ತುಂಬಾ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅವ್ರು ಉಟ್ಕೊಂಡಿರುವಂತಹ ಸೀರೆ ನಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ. ನೋಡಿದ ತಕ್ಷಣ ವಾವ್ ಅನಿಸ್ಬಿಡುತ್ತೆ, ವಾವ್ ಎಷ್ಟು ಚೆನ್ನಾಗಿ ಸೀರೆ ಉಟ್ಟಿದ್ದಾರೆ, ನಾವು ಕೂಡ ಇದೇ ರೀತಿ ಉಡ್ಬೇಕು ಅಂತ. ಎಸ್, ಇವಾಗ ನಾನು ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಹೊಸ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ಇವಾಗ ಸದ್ಯ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಟಾಪಿಕ್ ಅಂದ್ರೆ ಅದು ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್. ಏನಿದು ಸಾರಿ ಪ್ರೀ ಪ್ಲೇಟಿಂಗ್, ಬಾಕ್ಸ್ ಫೋಲ್ಡಿಂಗ್ ಅಂದ್ರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಎಸ್, ತೋರಿಸ್ತಾ ಹೋಗ್ತೀನಿ. ಸೀರೆನ ಮೊದಲು ಪಲ್ಲು ಪ್ಲೀಟ್ಸ್ ಮತ್ತೆ ಚೆಸ್ಟ್ ಪ್ಲೀಟ್ಸ್ ಮತ್ತೆ ಸೆಂಟರ್ ಪ್ಲೀಟ್ಸ್ ಅನ್ನ ಮುಂಚಿತವಾಗಿ ಮಾಡಿಕೊಂಡು ಅದನ್ನೆಲ್ಲ ಐರನ್ ಮಾಡಿಬಿಟ್ಟು ಅದನ್ನ ಒಂದು ಬಾಕ್ಸ್ ರೀತಿ ನಾವೇನು ಕ್ರಿಯೇಟ್ ಮಾಡ್ತೀವಲ್ವಾ, ಇದಕ್ಕೆ ನಾವು ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಅಂತ ಕರಿತೀವಿ. ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಇದು ಪಲ್ಲು ಪ್ಲೇಟ್ಸ್ ಒಳಗಡೆ ಹೋಗಿದೆ ನಾನು ಇದು ಬಾಕ್ಸ್ ಕ್ರಿಯೇಟ್ ಮಾಡೋದ್ರಿಂದ. ಇದು ಏನಿದೆ ನೋಡಿ, ನಮ್ಮ ಎದೆ ಮೇಲೆ ಬರ್ತಿರೋಂಥ ಚೆಸ್ಟ್ ಪ್ಲೇಟ್ಸ್. ಇಲ್ಲೇನಿದೆ ನೋಡಿ, ಇದು ನಮ್ದು ಸೆಂಟರ್ ಪ್ಲೇಟ್ಸ್. ಇವನ್ನ ಈ ರೀತಿಯಾಗಿ ಮೆಜರ್ಮೆಂಟ್ ತಗೊಂಡು, ಈಗ ನನ್ನ ಬಾಡಿನ ಮೆಜರ್ಮೆಂಟ್ ತಗೊಂಡು ಈ ರೀತಿಯಾಗಿ ಅಡ್ವಾನ್ಸ್ ಆಗಿ ಸೀರೆನ ಪ್ರೀಪ್ಲೇಟ್ ಮಾಡಿಕೊಂಡು ಬಾಕ್ಸ್ ಕೋಡಿಂಗ್ ಅನ್ನ ಮಾಡಿಟ್ಕೊಂಡ್ರೆ ನಾವು ಆರಾಮಾಗಿ ನೆಕ್ಸ್ಟ್ ಈಗೇನೋ ಫಂಕ್ಷನ್ಗೆ ಹೋಗ್ತಿದ್ದೀವಿ, ಅರ್ಜೆಂಟಲ್ಲಿ ಸೀರೆ ಉಟ್ಕೋಬೇಕು, ಅಥವಾ ಮನೇಲಿ ಯಾರು ಇಲ್ಲ ನಮಗೆಲ್ಲ ಪ್ಲೇಟ್ಸ್ ಎಲ್ಲ ನೀಟ್ ಮಾಡಲಿಕ್ಕೆ ಅಂತಾಗ ನಾವು ಹಿಂದಿನ ದಿನ ಈ ರೀತಿಯಾಗಿ ಅಡ್ವಾನ್ಸ್ ಆಗಿ ಸೀರೆನ ಪ್ರಿಪ್ಲೇಟ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೇವಲ 2 ನಿಮಿಷದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ನೀಟಾಗಿ ನಾವು ಸೀರೆನ ಉಡಬಹುದು. ಎಸ್, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ನಾನಿಲ್ಲಿ ಈ ಟಾಪಿಕ್ ಅನ್ನ, ಈ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಸುಮಾರು ವಿಡಿಯೋಗಳನ್ನ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ. ಬಟ್ ಸ್ಟಾರ್ಟಿಂಗ್ ಇಂದ ಇಟ್ಕೊಂಡು ಎಂಡ್ ವರೆಗೂ ಕೂಡ ಅಗ್ದಿ ಡೀಟೇಲ್ ಆಗಿ ಯಾರು ಕೂಡ ಹೇಳಿರಲ್ಲ. ಯಾಕಂದ್ರೆ ಬಿಸ್ನೆಸ್ ಪರ್ಪೋಸ್ ಆಗಿರುತ್ತೆ, ಅದನ್ನೆಲ್ಲ ಆನ್ಲೈನ್ ಪೇಡ್ ವರ್ಜಿನ್ ಕ್ಲಾಸಸ್ ಇರುತ್ತೆ, ಅದೆಲ್ಲ ಬಿಸ್ನೆಸ್ ಪರ್ಪೋಸ್ ಆಗಿರುತ್ತೆ. ಸೊ ನಮ್ದು ಮದರ್ ಟಂಗ್ ಅಲ್ಲಿನೇ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಬಿಸ್ನೆಸ್ ಪರ್ಪೋಸ್ ಕಲಿಬಹುದು, ಅಥವಾ ಸೆಲ್ಫ್ ಡ್ರಾಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಅಥವಾ ನನಗೆ ಏನೋ ಅರ್ಜೆಂಟ್ ಇದೆ, ನಾಳೆ ಬೆಳಿಗ್ಗೆ ಸೀರೆ ಉಟ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತ ಆದಾಗ ಇದನ್ನ ನೀವು ನೋಡಿ ಕಲ್ತು ಇಟ್ಕೊಂಡ್ರೆ ನಾಲೆಜ್, ಯಾಕಂದ್ರೆ ಟ್ಯಾಲೆಂಟ್ ಎಲ್ಲೋದ್ರೂ ಕೂಡ ಯೂಸ್ ಆಗ್ತಿರುತ್ತೆ. ನಾವು ನಾಲೆಜ್ ಅನ್ನ ಪಡ್ಕೊಳ್ಳೋದು ಇಲ್ಲಿ ಏನು ತಪ್ಪಿಲ್ಲ. ಸೊ ಇದನ್ನ ಯಾವ ರೀತಿ ಮಾಡಿಟ್ಕೊಳ್ಳೋದು ಅಂತ ನಿಮ್ಗೊಂದು ಐಡಿಯಾ ಇದ್ದಾಗ ನೀವು ಸಡನ್ ಆಗಿ ಈ ರೀತಿ ಮಾಡಿಕೊಂಡು ಫಂಕ್ಷನ್ಗೆ ಅಥವಾ ಯಾವುದೋ ಫಂಕ್ಷನ್ ಆಗಿರ್ಬೋದು, ಫೆಸ್ಟಿವ್ ಆಗಿರ್ಬೋದು, ಹಬ್ಬದ ಟೈಮ್ನಲ್ಲಿ ನಮಗೆ ಅರ್ಜೆಂಟ್ ಆಗಿ ಸೀರೆನ ಉಡೋದು ಕಷ್ಟ ಆಗ್ತಾ ಇರುತ್ತೆ. ಅಂತ ಟೈಮ್ನಲ್ಲಿ ಈ ರೀತಿಯಾಗಿ ಪ್ರಿಪ್ಲೇಟ್ ಮಾಡಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ ಕೇವಲ 2 ನಿಮಿಷದಲ್ಲಿ ಸೀರೆನ ಉಡಬಹುದು. ಈ ಕ್ಲಾಸಸ್ ಅಲ್ಲಿ ನಿಮ್ಗೆ ಏನಿರುತ್ತೆ, ಈ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ, ಮೆಜರ್ಮೆಂಟ್ ಇಂದ ಇಟ್ಕೊಂಡು ಬಾಕ್ಸ್ ಫೋಲ್ಡಿಂಗ್ ಅಂಡ್ ಡ್ರೇಪಿಂಗ್ ವರ್ಗು ಕೂಡ ಸಪರೇಟ್ ಆಗಿ ಒಂದೊಂದು ಟಾಪಿಕ್ಗೆ ಒಂದೊಂದು ಸಪರೇಟ್ ಆಗಿ ಚಾಪ್ಟರ್ ಅನ್ನ ನೋಡ್ತಾ ಹೋಗ್ತಿದ್ದೀರಾ. ಫಸ್ಟ್ ಇಲ್ಲಿ ಸಿಲೆಬಸ್ ಹೇಳ್ಬಿಡ್ತೀನಿ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ. ಸಾರಿ ಪ್ರೀ ಪ್ಲೇಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ ಯಾವ ರೀತಿ ಮಟೀರಿಯಲ್ಸ್ಗಳು ಬೇಕು ಅಂದ್ರೆ, ಪ್ರೀಪ್ಲೇಟ್ ಮಾಡೋದಕ್ಕಾದ್ರೆ ಐರನ್ ಬಾಕ್ಸ್ ಖಂಡಿತವಾಗಿ ನಮಗೆ ಬೇಕೇ ಬೇಕು. ಅದೇ ರೀತಿ ಇನ್ನು ಕೆಲವೊಂದು ಐಟಮ್ಗಳು, ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಐಟಮ್ಗಳು ಯಾವ ರೀತಿ ಬೇಕು ಅನ್ನೋದನ್ನ ಇಲ್ಲಿ ಫಸ್ಟ್ ಮಟೀರಿಯಲ್ಸ್ ಕ್ಲಾಸ್ ಅಲ್ಲಿ ನೋಡ್ತಿದ್ದೀರಾ. ಆಮೇಲೆ ಮೆಜರ್ಮೆಂಟ್ ನೋಡ್ತೀರಾ. ಮೆಜರ್ಮೆಂಟ್ ಕ್ಲಾಸ್ ಅಲ್ಲಿ ಬೈ ಬಾಡಿ ಅಥವಾ ಬೈ ಸಾರಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಅನ್ನ ತಗೊಳ್ಳೋದು, ಅಥವಾ ಟೇಪ್ ಮೂಲಕ, ಈಗ ಕಸ್ಟಮರ್ ಬಿಸ್ನೆಸ್ ಪರ್ಪೋಸ್ ಮಾಡ್ತಾ ಇದ್ದೀರಾ ಅಂದಾಗ ಕಸ್ಟಮರ್ ನಮ್ಮ ಹತ್ರ ಇರೋದಿಲ್ಲ, ಅಥವಾ ಫ್ರೆಂಡ್ಸ್ ಯಾರಿಗೋ ನಾವು ಮಾಡ್ಕೊಡ್ತಿದ್ದೀವಿ ಅಂದಾಗ ಅಲ್ಲಿ ಫ್ರೆಂಡ್ಸ್ ನಮ್ಮ ಹತ್ರ ಇರೋದಿಲ್ಲ. ಅಂತ ಟೈಮ್ನಲ್ಲಿ ನಮಗೆ ಟೇಪ್ ಇಂದ ಯಾವ ರೀತಿನ ಸೀರೆನ ಮೆಜರ್ಮೆಂಟ್ ತಗೊಂಡು ನಾವು ಸೀರೆ ಪ್ರೀಪ್ಲೇಟ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಅನ್ನ ಮಾಡ್ಕೋಬಹುದು ಅನ್ನೋದನ್ನ ಮೆಜರ್ಮೆಂಟ್ ಕ್ಲಾಸ್ ಅಲ್ಲಿ ನೋಡ್ತೀರಾ. ನೆಕ್ಸ್ಟ್ 3ನೇದು ಬರೋದಾದ್ರೆ ಪಲ್ಲು ಪ್ಲೇಟ್ಸ್ ಅಂಡ್ ಚೆಸ್ಟ್ ಪ್ಲೇಟ್ಸ್. ಪಲ್ಲು ಪ್ಲೇಟ್ಸ್ ಅನ್ನ
ಯಾವ ರೀತಿ ಮಾಡ್ಕೊಳ್ಳೋದು, ಈಗ ಚೆಸ್ಟ್ ಪ್ಲೇಟ್ಸನ್ನು ಯಾವ ರೀತಿ ಮಾಡ್ಕೊಳ್ಳೋದು. ಸುಮಾರು ಜನ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು 7 ರಿಂದ 8 ನೆರಿಗೆಗಳು ಚೆಸ್ಟ್ ಪ್ಲೇಟ್ಸ್ ಆದರೆ ಸಾಕು ಅಂತ ಹೇಳ್ತಾರೆ. ಇನ್ನೂ ಕೆಲವರಿಗೆ ಏನಾಗುತ್ತೆ, ನಮಗೆ 10 ನೆರಿಗೆಗಳು ಬೇಕು, 10 ಚೆಸ್ಟ್ ಪ್ಲೇಟ್ಸ್ ಬೇಕು, 12 ಬೇಕು, ಕೆಲವರು 16ವರೆಗೂ ಚೆಸ್ಟ್ ಪ್ಲೇಟ್ಸ್ಗಳನ್ನು ಕೇಳ್ತಾರೆ. ಸೊ ಆ ರೀತಿ ಕಸ್ಟಮರ್ಸ್ ಡಿಮ್ಯಾಂಡ್ ಏನಿದೆಯೋ ಅದನ್ನು ನೀವು ಅರ್ಥ ಮಾಡಿಕೊಂಡು ಚೆಸ್ಟ್ ಪ್ಲೇಟ್ಸ್ ಮತ್ತು ಪಲ್ಲು ಪ್ಲೇಟ್ಸ್ಗಳನ್ನು ಯಾವ ರೀತಿಯಾಗಿ ನೀಟಾಗಿ ಮಾಡೋದು, ಹಾಗೆ ಈ ಮೆಥಡ್ ಇದನ್ನು ನೀವು ಒಂದು 3 ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಚೆಸ್ಟ್ ಪ್ಲೇಟ್ಸ್ ಮತ್ತು ಪಲ್ಲು ಪ್ಲೇಟ್ಸ್ಗಳನ್ನು ಮಾಡೋದು ಅಂತ. ನೀವು ಕ್ಲಾಸಸನ್ನು ಸ್ಟಾರ್ಟಿಂಗಿಂದ ನೋಡ್ತಾ ಹೋದರೆ ನಿಮ್ಗೆ ಎಂಡ್ವರೆಗೂ ಕೂಡ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಫೀಯನ್ನು ಕಟ್ಟದೇನೆ ಆರಾಮಾಗಿ ಕಲಿಬಹುದು. ಫ್ರೀ ವರ್ಜಿನಲ್ಲಿಗೂ ಕೂಡ ಕಲಿಬಹುದು. ನೆಕ್ಸ್ಟ್ ಚೆಸ್ಟ್ ಪ್ಲೇಟ್ಸ್ ಮತ್ತು ಪಲ್ಲು ಪ್ಲೇಟ್ಸ್ ಆದ ನಂತರ ನೆಕ್ಸ್ಟ್ ನಮಗೆ ಬರುತ್ತೆ ಸೆಂಟರ್ ಪ್ಲೇಟ್ಸ್. ಸೆಂಟರ್ ಪ್ಲೇಟ್ಸ್ಗಳನ್ನು ಯಾವ ರೀತಿ ಮಾಡ್ಕೊಳ್ಳೋದು. ಈಗ ಸುಮಾರು ಜನ ಜಾಸ್ತಿ ವಿಡ್ತ್ ಇರಬಾರ್ದು ಅಂತಾರೆ, ಜಾಸ್ತಿ ವಿಡ್ತ್ ಇರೋರು ಬೇಕಂತಾರೆ. ಕೆಲವರು ಫ್ಲಫಿ ಆಗಿ ಇಲ್ಲಿಂದ ಸ್ಟ್ರೇಟ್ ಆಗಿ ಹೋಗಿ ಕೆಳಗಡೆ ಈ ರೀತಿ ಅವು ಸ್ಪ್ರೆಡ್ ಆಗಬೇಕು, ಆ ರೀತಿಯಾಗಿ ಸೆಂಟರ್ ಪ್ಲೇಟ್ಸ್ಗಳನ್ನು ಕೇಳ್ತಾರೆ. ಕೆಲವರು ಜಾಸ್ತಿ ಬೇಕು ಅಂತಾರೆ, ಕೆಲವರು ಕಡಿಮೆ ಬೇಕು ಅಂತಾರೆ. ಕಸ್ಟಮರ್ ಡಿಮ್ಯಾಂಡ್ ಏನಿದೆಯೋ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಸೆಂಟರ್ ಪ್ಲೇಟ್ಸ್ಗಳನ್ನು ಮಾಡ್ಕೋಬೋದು. ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಕ್ಲಾಸಲ್ಲಿ. ಸೆಂಟರ್ ಪ್ಲೇಟ್ಸ್ ಅನ್ನೋ ಒಂದು ಟಾಪಿಕಲ್ಲಿ ಇದನ್ನೆಲ್ಲಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನಮಗೆ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಬಾಕ್ಸ್ ಫೋಲ್ಡಿಂಗ್ ಮಾರ್ಕಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು. ಅದ್ರ ಒಳಗಡೆ ಸೀರೆಯ ಉಳಿದ ಭಾಗ ಏನಿರುತ್ತೆ ನೋಡಿ, ಎಕ್ಸ್ಟ್ರಾ ಸಾರಿ ಅಂದರೆ ನಾವು ಫಸ್ಟ್ ಹಿಂಗೆ ಒಂದು ರೌಂಡ್ ಹಾಕೊಂಡಿರ್ತೀವಲ್ವ ಸೀರೆ, ಅದಾದಮೇಲೆ ನಮ್ಗೆ ಸೆಂಟರ್ ಪ್ಲೇಟ್ಸ್ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ ಸೀರೆದು, ಅದನ್ನು ನಾವು ಬಾಕ್ಸ್ ಒಳಗಡೆ ಯಾವ ರೀತಿ ಇನ್ಸರ್ಟ್ ಮಾಡೋದು. ಅದಾದಮೇಲೆ ಚೆಸ್ಟ್ ಪ್ಲೇಟ್ಸ್ ಮತ್ತು ಪಲ್ಲು ಪ್ಲೇಟ್ಸನ್ನು ಯಾವ ರೀತಿ ಬಾಕ್ಸ್ ಒಳಗಡೆ ಇನ್ಸರ್ಟ್ ಮಾಡೋದು, ಯಾವ ರೀತಿ ಅರೇಂಜ್ ಮಾಡೋದು, ಇದನ್ನು ನೀವು ನೋಡ್ತೀರಾ. ನೆಕ್ಸ್ಟ್ ಬಾಕ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಬಾಕ್ಸ್ ಫೋಲ್ಡಿಂಗನ್ನು ಕಲಿತಾ ಹೋಗ್ತೀರಾ. ಬಾಕ್ಸ್ ಫೋಲ್ಡಿಂಗ್ ಆದ್ಮೇಲೆ ಸೀರೆ ರೆಡಿ ಆದಮೇಲೆ ನಿಮಗೆ ಅದನ್ನು ಯಾವ ರೀತಿ ಡ್ರೇಪ್ ಮಾಡೋದು. ಈಗ ಓನ್ ಆಗಿನೂ ನಾವು ಉಟ್ಕೋಬಹುದು, ಅಥವಾ ನೀವು ಕಸ್ಟಮರ್ ಕೊಡಿಸ್ತಾ ಇದ್ದೀರಾ. ಕೆಲವರು ಏನಂತಾರೆ, ಬಂದು ನಮಗೆ ನೀವೇ ಡ್ರೇಪ್ ಮಾಡಿ, ನಮಗೆ ಗೊತ್ತಾಗಲ್ಲ, ಈ ರೀತಿ ಹೇಳ್ತಿರ್ತಾರೆ. ಡ್ರೇಪ್ ಮಾಡಬೇಕಾದ್ರೆ ಈ ಕಡೆ ಹಿಪ್ ಪ್ಲೇಟ್ಸ್ ಬರ್ತವೆ ಸೈಡ್, ಈ ಕಡೆ ನೋಡಿರ್ತಾರೆ ನೀವು ಸುಮಾರು. ಈ ಕಡೆ ಲೆಫ್ಟ್ ಲೆಗ್ ಹಿಂದೆ ನೋಡಿ ನಮ್ಮದು ಈ ಕಡೆಯಿಂದ ಸೆಂಟ್ರಿಗೆ ನಮ್ಗೆ ಬರೋ ರೀತಿಯಾಗಿ ಹಿಪ್ ಪ್ಲೇಟ್ಸ್ ಬರ್ತವೆ. ಅದನ್ನು ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ನೀಟಾಗಿ ಆ್ಯಂಡ್ ಸ್ಟೈಲಿಶ್ ಆಗಿ ಆ ಸೀರೆನ ನೀವು ಡ್ರೇಪ್ ಮಾಡೋದು ಅನ್ನೋದನ್ನು ನಾನು ಡೆಮೋ ಕೂಡ ತೋರಿಸ್ತಾ ಹೋಗ್ತೀನಿ. ಎಸ್, ಈ ಕೋರ್ಸ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈ ಕ್ಲಾಸಸ್ ನಿಮಗೆ ಖಂಡಿತ ಇಷ್ಟ ಆಗ್ತವೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಫಸ್ಟಿಂದಾನೆ ಈ ವಿಡಿಯೋ ನಿಮಗೆ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋಯಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಫಸ್ಟ್ ಕ್ಲಾಸ್ ಬರೋದು ಮಟೀರಿಯಲ್ಸ್, ಮೆಜರ್ಮೆಂಟ್ ವಿತ್ ಬಾಡಿ, ವಿತ್ ಸಾರಿ, ವಿತ್ ಟೇಪ್, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾನು ನೀಟಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಿದ್ದೀನಿ. ನಿಮಗೆ ಈ ಕ್ಲಾಸಸ್ಸಲ್ಲಿ ಏನಾದರೂ ಡೌಟ್ ಬಂದರೆ ಅದನ್ನು ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡ್ಬೋದು. ನಾನು ಅವನ್ನ ಫ್ರೀ ಇದ್ದಾಗೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಖಂಡಿತ ನೀವು ಈ ಕೋರ್ಸನ್ನು, ಈ ಕ್ಲಾಸಸನ್ನು ಫ್ರೀಯಾಗಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ಕಲಿತೀರಾ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಈ ಟಾಪಿಕ್ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಟಾಪಿಕನ್ನು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡೋದ್ರ ಮೂಲಕ ನೀವು ತೋರಿಸ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಹಾಗೆ ಈ ಒಂದು ಟಾಪಿಕ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಮನೆಯಲ್ಲೇ ಇಟ್ಕೊಂಡು ಆರಾಮಾಗಿ ಈ ಒಂದು ಕ್ಲಾಸ್ ಸಿರೀಸನ್ನು ನೋಡಲಿ, ಅವರು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.